ನಮಸ್ಕಾರ ವೀಕ್ಷಕರೇ, 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಇವತ್ತಿನ ಪ್ರಮುಖ ವಿದ್ಯಮಾನಗಳ 30 ಸುದ್ದಿಯನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಮಂಗಳೂರಿನ ಹೊರವಲಯ ಗುರುಪುರ ಬಳಿಯ ಚಿಲಿಂಬಿ ಗುಡ್ಡೆಯಲ್ಲಿ ಡ್ರಗ್ಸ್ ಜಾಲವೊಂದು ಪತ್ತೆಯಾಗಿದೆ. ನಂಬರ್ ಪ್ಲೇಟ್ ಇಲ್ಲದ ಕಾರ್ನಲ್ಲಿ ಬಂದಿದ್ದ ಇಬ್ಬರು ಯುವಕರು ತಮ್ಮ ಜೊತೆ ಹುಡುಗಿಯರನ್ನೂ ಕರ್ಕೊಂಡು ಬಂದಿದ್ರಂತೆ. ನಂತರ ಚಿಲಿಂಬಿ ಗುಡ್ಡೆಯಲ್ಲಿ ಯುವಕರಿಂದ ಮಾದಕ ವಸ್ತು ಸೇವನೆ ಮಾಡಿರೋದು ಬಜರಂಗದಳ ಕಾರ್ಯಕರ್ತರಿಗೆ ಗೊತ್ತಾಗ್ತಿದ್ದಂತೆ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಯುವಕರನ್ನ ವಶಕ್ಕೆ ಪಡೆದು ಡ್ರಗ್ಸ್ ಟೆಸ್ಟ್ ಮಾಡಿಸಿದಾಗ ಪಾಸಿಟಿವ್ ರಿಪೋರ್ಟ್ ಬಂದಿದೆ. ಹೀಗಾಗಿ ಇಬ್ಬರ ವಿರುದ್ಧವೂ ಕೇಸ್ ದಾಖಲಾಗಿದೆ. ಗಾಂಜಾ ಸೇದುವುದಕ್ಕೆ ಬೆಂಕಿ ಪೊಟ್ಟಣ ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೆ ಕುರಿಗಾಹಿಗಳ ಮೇಲೆ ಯುವಕರ ಗುಂಪೊಂದು ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿದ ಆರೋಪ ಕೇಳಿಬಂದಿದೆ. ತುಮಕೂರು ಜಿಲ್ಲೆಯ ತಿಪಟೂರು ಹೊರವಲಯದ ಹೌಸಿಂಗ್ ಬೋರ್ಡ್ ಬಳಿ ಘಟನೆ ನಡೆದಿದೆ. ಕುರಿಗಾಹಿಗಳು ಕುರಿ ಮೇಯಿಸ್ತಾ ಇದ್ದಾಗ ಇವರ ಬಳಿ ಬಂದ 6 ಮಂದಿ ಬೆಂಕಿ ಪೊಟ್ಟಣ ಕೇಳಿದ್ದಾರೆ. ಇಲ್ಲ ಎಂದಿದ್ದಕ್ಕೆ ಮಚ್ಚಿನಿಂದ ಹಲ್ಲೆ ಮಾಡಿದ್ದಾರೆ. ಉತ್ತರ ಪ್ರದೇಶದ ಖಲೀಂಪುರ್ ಖೇರಿ ಜಿಲ್ಲೆಯಲ್ಲಿ ಸಾವನ್ನಪ್ಪಿದ 4 ಮೃತ ರೈತ ಕುಟುಂಬಕ್ಕೆ ಸರ್ಕಾರ ಪರಿಹಾರ ಘೋಷಣೆ ಮಾಡಿದೆ. 45 ಲಕ್ಷ ಹಣ ಕುಟುಂಬದ ಒಬ್ಬ ಸದಸ್ಯರಿಗೆ ಸರ್ಕಾರಿ ಕೆಲಸ ಕೊಡುವುದಾಗಿ ಭರವಸೆ ನೀಡಿದೆ. ಹಿಂಸಾಚಾರದ ಬೆನ್ನಲ್ಲೇ ಸಿಡಿದೆದ್ದಿದ್ದ ಪ್ರಿಯಾಂಕಾ ಗಾಂಧಿ ಪ್ರತಿಭಟನಾ ಸ್ಥಳಕ್ಕೆ ಭೇಟಿಯಾಗಲು ಆಗಮಿಸಿದ್ರು. ಆದರೆ ಇದಕ್ಕೆ ಅವಕಾಶ ನೀಡದ ಪೊಲೀಸರು ಪ್ರಿಯಾಂಕಾ ಗಾಂಧಿಯನ್ನ ವಶಕ್ಕೆ ಪಡೆದಿದ್ರು. ಅಲ್ಲದೆ ಮಾಜಿ ಸಿಎಂ ಅಖಿಲೇಶ್ ಯಾದವ್ ಅವರನ್ನು ಗೃಹ ಬಂಧನದಲ್ಲಿ ಇರಿಸಲಾಗಿದೆ. ಉತ್ತರ ಪ್ರದೇಶದ ಲಖೀಂಪುರ್ ಘಟನೆಯನ್ನ ಖಂಡಿಸಿ ಮೈಸೂರಿನಲ್ಲಿ ರೈತರು ಪ್ರತಿಭಟಿಸಿದರು. ಬಡಗಲಪುರ ನಾಗೇಂದ್ರ ನೇತೃತ್ವದಲ್ಲಿ ಹಲವು ಸಂಘಟನೆಗಳ ಕಾರ್ಯಕರ್ತರು ಮೈಸೂರು ಊಟಿ ಹೆದ್ದಾರಿ ತಡೆದರು. ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು. ಪ್ರತಿಭಟನೆಯಿಂದಾಗಿ ಹೆದ್ದಾರಿ ಸಂಚಾರ ಅಸ್ತವ್ಯಸ್ತಗೊಂಡಿತ್ತು. ರೈತರ ಕೊಲೆಯನ್ನ ಖಂಡಿಸಿ ರಾಜ್ಯದ ಸಂಸದರ ಕಚೇರಿಯ ಮುಂದೆ ಪ್ರತಿಭಟನೆ ಮಾಡುವುದಾಗಿ ಬಡಗಲಪುರ ನಾಗೇಂದ್ರ ಎಚ್ಚರಿಕೆ ಕೊಟ್ಟಿದ್ದಾರೆ. ಕಾರ್ಮಿಕರ ಹೋರಾಟಕ್ಕೆ, ದೀನ ದಲಿತರ ಕಳೆದ ರಾತ್ರಿ ಸುರಿದ ಧಾರಾಕಾರ ಮಳೆಗೆ ಬೆಂಗಳೂರು ಜನ ತತ್ತರಿಸಿ ಹೋಗಿದ್ದಾರೆ. ಕುರುಬರಹಳ್ಳಿಯ ಪೈಪ್ಲೈನ್ ರಸ್ತೆಯಲ್ಲಿರೋ ಮನೆಗಳಿಗೆ ನೀರು ನುಗ್ಗಿದ್ದರ ಪರಿಣಾಮ ರಾತ್ರಿಯಿಡೀ ಜನ ಜಾಗರಣೆ ಮಾಡಿದರು. ನಾಗರಬಾವಿಯ ಬಿಡಿಎ ಲೇಔಟ್ ಮಲ್ಲತ್ಹಳ್ಳಿಯಲ್ಲೂ ಮನೆಗಳಿಗೆ ನೀರು ನುಗ್ಗಿದ್ರಿಂದ ದೊಡ್ಡ ಅವಾಂತರ ಸೃಷ್ಟಿಯಾಗಿತ್ತು. 10 ವಾಹನಗಳು ನೀರಿನಲ್ಲಿ ತೇಲಾಡಿವೆ. ರಾಮಮೂರ್ತಿ ನಗರದಲ್ಲಿ ರಸ್ತೆಗಳು ಕೆರೆಯಂತಾಗಿದೆ. ಎಚ್ಎಎಲ್ ಬಳಿಯ ರಮೇಶ್ ನಗರದಲ್ಲಿ ಕಾಂಪೌಂಡ್ ಗೋಡೆ ಕುಸಿದಿದೆ. 10ಕ್ಕೂ ಹೆಚ್ಚು ವಾಹನಗಳು ಜಖಂ ಆಗಿವೆ. ಆರ್ಆರ್ ನಗರದ ಐಡಿಯಲ್ ಹೋಮ್ಸ್ನ ಸ್ಥಿತಿಯಂತೂ ಹೇಳತೀರದು. ರಾಜಕಾಲುವೆ ನೀರು ಒಳ ನುಗ್ಗಿದ್ರಿಂದ ಮನೆಯ ಬಾಗಿಲೇ ಕಿತ್ತುಕೊಂಡು ಬಂದಿದೆ. ಪರಿಶೀಲನೆಗೆ ಅಂತ ಹೋದ ಸಚಿವ ಮುನಿರತ್ನ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಸಚಿವ ಎಸ್ಟಿ ಸೋಮಶೇಖರ್ ಮಾತನಾಡಿದ್ದು, ಪಾಲಿಕೆ ಅಧಿಕಾರಿಗಳಿಗೆ ಸೂಕ್ತ ಪರಿಹಾರ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ದೇನೆ ಅಂತ ಹೇಳಿದ್ದಾರೆ. ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ, ಅಸಿಸ್ಟೆಂಟ್ ಇಂಜಿನಿಯರ್ಗೆ ಫೋನ್ ಮಾಡಿ ಎಲ್ಲನೂ ಕಳಿಸಿ, ನಮ್ಮ ಆಫೀಸ್ ಸ್ಟಾಫ್ನೆಲ್ಲ ಕಳಿಸಿ, ಬೆಳಗಿನ ಜಾವ 3 ಗಂಟೆ ಹೊತ್ತಿಗೆ ಒಂದು 2-3 ಕಡೆ ಏನು ಪ್ರಾಬ್ಲಮ್ಸ್ ಆಗಿತ್ತು ಅದನ್ನು ಮಾಡಿದ್ದಾರೆ. ಬೇರೆ ಬೇರೆ ಯಾವ್ಯಾವ ಕ್ಷೇತ್ರದಲ್ಲೇ ಇದ್ದರೂ ಅವರೆಲ್ಲ ಕೂಡ ಕಂಪ್ಲೀಟ್ ಅಟೆಂಡ್ ಮಾಡಿದ್ದಾರೆ. ವಿಪರೀತ ಮಳೆ 53-55% ಮಳೆ ಆಗಿದೆ ಅಂತಕ್ಕಂಥದ್ದು ಮಾಹಿತಿ ಮೇರೆಗೆ ಅದಾಗಿದೆ. ಇಷ್ಟೊತ್ತಿಗೆಲ್ಲ ಕಾರ್ಪೊರೇಷನ್ ಕಮಿಷನರ್ ಆದೇಶ ಮಾಡಿ ಎಲ್ಲೆಲ್ಲಿ ವ್ಯವಸ್ಥೆ ಸೂಕ್ತ ಮಾಡಿ. ಕಳೆದ ರಾತ್ರಿ ಸುರಿದ ಮಳೆಯಿಂದಾಗಿ 10 ಮರಗಳು ಧರೆಗುರುಳಿವೆ. ರಸ್ತೆಯಲ್ಲಿದ್ದ ಮರಕ್ಕೆ ಡಿಕ್ಕಿ ಹೊಡೆದ ಬೈಕ್ ಸವಾರರೊಬ್ಬರು ಸಾವನ್ನಪ್ಪಿದ್ದಾರೆ. ಬೆಳಗ್ಗೆ 4:30 ಸುಮಾರಿಗೆ ಅಂಗಡಿ ಓಪನ್ ಮಾಡುವುದಕ್ಕೆ ಅಂತ ವ್ಯಕ್ತಿಯೊಬ್ಬರು ಸೌತ್ ಎಂಡ್ ಸರ್ಕಲ್ ಬಳಿ ಬೈಕ್ನಲ್ಲಿ ಹೋಗ್ತಾ ಇದ್ದಾಗ ರಸ್ತೆಯಲ್ಲಿ ಬಿದ್ದಿದ್ದ ಮರಕ್ಕೆ ಡಿಕ್ಕಿ ಹೊಡೆದಿದ್ದಾರೆ. ತಲೆಗೆ ಗಂಭೀರವಾಗಿ ಗಾಯವಾಗಿದ್ದರಿಂದ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ. ಇನ್ನು ರಾಜಕಾಲುವೆ ನೀರು ಏಕಾಏಕಿ ಮನೆ ಹಾಗೂ ದನದ ಕೊಟ್ಟಿಗೆಗೆ ನುಗ್ಗಿದ ಪರಿಣಾಮ 10ಕ್ಕೂ ಹೆಚ್ಚು ಜಾನುವಾರುಗಳು ಸಾವನ್ನಪ್ಪಿವೆ.
ಬೆಂಗಳೂರಿನ ಮಳೆ ಬಗ್ಗೆ ಮಾತನಾಡಿದ ಸಿಎಂ ಬೊಮ್ಮಾಯಿ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡಿತಾ ಇದ್ದೇನೆ. ಮನೆಗಳಿಗೆ ನೀರು ನುಗ್ಗಿದ್ದು ಸಮಸ್ಯೆ ಪರಿಹಾರಕ್ಕೆ ಆದ್ಯತೆ ನೀಡ್ತೀವಿ ಅಂದ್ರು. ನಿನ್ನೆಯಿಂದ ಆಯುಕ್ತರ ಜೊತೆ ಸಂಪರ್ಕದಲ್ಲಿದ್ದೇನೆ. ವಲಯ ಅಧಿಕಾರಿಗಳಿಗೂ ಕ್ರಮಕ್ಕೆ ಸೂಚನೆ ಕೊಟ್ಟಿದ್ದೇನೆ. ಎಲ್ಲಾ ರೀತಿಯ ಹಣಕಾಸಿನ ನೆರವನ್ನು ಸಹ ಸರ್ಕಾರ ಕೊಡಲಿದೆ ಅಂತ ಸಿಎಂ ಬೊಮ್ಮಾಯಿ ಅಭಯ ನೀಡಿದ್ದಾರೆ. ಮಲ್ತಳ್ಳಿ ಕೆರೆ ಈ ಭಾಗದಲ್ಲಿ ಬಹಳ ದೊಡ್ಡ ಪ್ರಮಾಣದ ಮಳೆ ಬಿದ್ದು ಮನೆಗಳಿಗೆ ನುಗ್ಗಿದೆ ಮತ್ತು ಹಲವಾರು ಪ್ರದೇಶಗಳಲ್ಲಿ ಮನೆಗಳಿಗೆ ನುಗ್ಗಿದೆ, ರಸ್ತೆ ಮೇಲೆ ಬಂದಿದೆ, ಸೇತುವೆ ಕೆಳಗೆ ಬಂದಿದೆ. ಈ ಒಂದು ಇದರ ಪ್ರಮಾಣ ನಮಗೆ ಅರ್ಥ ಆಗಿದೆ. ಈಗಾಗಲೇ ಸಂಬಂಧಪಟ್ಟಂಥ ಝೋನ್ ಅಧಿಕಾರಿಗಳಿಗೆ ನಮ್ಮ ಕಮಿಷನರಿಗಾಗಲೇ ಸೂಚನೆ ಕೊಟ್ಟಿದ್ದಾರೆ. ಈಗಾಗಲೇ ರಿಲೀಫ್ ಕೆಲಸ ಮಾಡ್ತಾಯಿದೆ. ಅದನ್ನು ನಾನೇ ಸ್ವಂತ ಅದನ್ನು ಗಮನಿಸ್ತಾ ಇದ್ದೇನೆ. ಅವ್ರ ಹತ್ರ ಕಮಿಷನರ್ ಹತ್ರ ನಿರಂತರವಾಗಿ ಟಚ್ಚಲ್ಲಿದ್ದೇನೆ ನಿನ್ನೆಯಿಂದ. ಅದನ್ನು ಆದಷ್ಟು ಬೇಗನೆ ನೀರನ್ನು ಹೊರತೆಗೆದು ವಾಹನ ಸಾಗಾಟಕ್ಕೂ ಸುಗಮ ಮಾಡುವಂಥದ್ದು, ಮನೆಯಲ್ಲಿ ನುಗ್ಗಿದೆ ಅವರಿಗೆ ರಿಲೀಫ್ ಕೊಡುವಂಥದ್ದಕ್ಕೆ ನಾವು ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಆ ಕೆಲಸವನ್ನು ಮಾಡೋದಕ್ಕೆ ಈಗಾಗಲೇ ಸೂಚನೆ ಕೊಟ್ಟಿದ್ದೇನೆ. ಅದಕ್ಕೆ ಬೇಕಾಗಿರುವಂಥ ಹಣಕಾಸನ್ನು ಕೂಡ ನಾನು ರಿಲೀಸ್ ಮಾಡೋಕ್ಕೆ ಕೂಡ ಹೇಳಿದ್ದೇನೆ. ಬೆಂಗಳೂರಲ್ಲಿ ರಕ್ಕಸ ಮಳೆ ಸೃಷ್ಟಿಸಿರೋ ಅವಾಂತರಗಳು ಒಂದೆರಡಲ್ಲ. ಡಿ ಗ್ರೂಪ್ ಲೇಔಟ್ನಲ್ಲಿ ರಾಜಕಾಲುವೆ ಪಕ್ಕದಲ್ಲಿರೋ 3 ಅಂತಸ್ತಿನ ಕಟ್ಟಡ ವಾಲಿದೆ. ಈ ಸುದ್ದಿ ಗೊತ್ತಾಗ್ತಿದ್ದಂತೆ ಅನ್ನಪೂರ್ಣೇಶ್ವರಿ ನಗರದ ಪೊಲೀಸರು ದೌಡಾಯಿಸಿದ್ದಾರೆ. ಕಟ್ಟಡದಲ್ಲಿ ಇರುವವರನ್ನ ಹೊರಗೆ ಕರೆತಂದಿದ್ದಾರೆ. ಅಲ್ಲದೆ ಕಟ್ಟಡದ ಮಾಲೀಕರನ್ನು ಸಂಪರ್ಕಿಸಿದ್ದಾರೆ. ಬಿಬಿಎಂಪಿ ಅಧಿಕಾರಿಗಳು ಸಹ ದೌಡಾಯಿಸಿದ್ದು ಸ್ಥಳ ಪರಿಶೀಲನೆ ಮಾಡುತ್ತಿದ್ದಾರೆ. ಬಿಲ್ಡಿಂಗ್ ಅಲ್ಲಿ ಯಾರು ಮಾಡ್ತಾ ಇರೋರು ಬನ್ನಿ, ಬಿಲ್ಡಿಂಗ್ ಸ್ವಲ್ಪ ಕ್ರಾಕ್ ಆಗಿದೆ, ದಯವಿಟ್ಟು ಕೆಳಗಡೆ ಬನ್ನಿ. ಯಾರೋ ಮೇಲ್ಗಡೆ ಇದ್ರೆ ಯಾರಾದ್ರೂ ಫಸ್ಟ್ ಫ್ಲೋರ್ ಯಾರು ಬೇಕಾಗ್ತಿದೆ, ಮೇಲ್ಗಡೆ ಸೆಕೆಂಡ್ ಫ್ಲೋರ್ ಥರ್ಡ್ ಫ್ಲೋರ್ ಯಾರಿದ್ರೆ ಬೇಗ ಬನ್ನಿ ಕೆಳಗಡೆ. ಆದಷ್ಟು ಕೆಳಗಡೆ ಬೇಗ ಬನ್ನಿ ದಯವಿಟ್ಟು. ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಆನೂರ ಗ್ರಾಮದ ಮಕ್ಕಳು ಜ್ವರಕ್ಕೆ ತತ್ತರಿಸಿ ಹೋಗಿದ್ದಾರೆ. ಕೇವಲ 15 ದಿನದ ಅಂತರದಲ್ಲೇ ಭೀಕರ ಜ್ವರಕ್ಕೆ 3 ಮಕ್ಕಳು ಸಾವನ್ನಪ್ಪಿದ್ದಾರೆ. ಆಸ್ಪತ್ರೆಗೆ ದಾಖಲಿಸಿದ್ರೂ ಮಕ್ಕಳನ್ನ ಉಳಿಸಿಕೊಳ್ಳೋದಕ್ಕಾಗಿಲ್ಲ. ಕಲುಷಿತ ನೀರಿನಿಂದಾಗಿ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ ಅಂತ ಊರಿನ ಜನ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. 3 ಮಕ್ಕಳ ಸಾವಿನಿಂದ ಊರುಗೂರೇ ಆತಂಕಕ್ಕೀಡಾಗಿದ್ರು. ಆರೋಗ್ಯ ಇಲಾಖೆಯ ಯಾವೊಬ್ಬ ಅಧಿಕಾರಿಯೂ ಸಹ ಇತ್ತ ಕಣ್ಣೆತ್ತಿ ನೋಡಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಲ್ಲಿ ನಡೆದ ಅಂತ್ಯೋದಯ ಮಾಹಿತಿ ಕಾರ್ಯಾಗಾರದಲ್ಲಿ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ಕೆಂಡಾಮಂಡಲರಾದರು. ಅಧಿಕಾರಿಗಳ ವಿರುದ್ಧ ತುಂಬಿದ ಸಭೆಯಲ್ಲೇ ರೋಷಾವೇಶ ವ್ಯಕ್ತಪಡಿಸಿದರು. ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಪೈಸೆ ಲೆಕ್ಕ ಕೊಡಬೇಕು. ಯಾರಾದರೂ ಸರಿಯಾಗಿ ಲೆಕ್ಕ ನೀಡದಿದ್ರೆ ತಕ್ಷಣವೇ ಸಸ್ಪೆಂಡ್ ಮಾಡ್ತೇನೆ. ಹಿಂದುಳಿದ ವರ್ಗಗಳ ಜನರ ಎಲ್ಲ ಜವಾಬ್ದಾರಿ ನನ್ನ ಮೇಲಿದೆ. ಮಂತ್ರಿಗಳ ಹತ್ರ ಬರುವಾಗ ಅಧಿಕಾರಿಗಳು ಲೆಕ್ಕ ಇಟ್ಕೊಂಡೇ ಬರಬೇಕು ಅಂತ ವಾರ್ನ್ ಮಾಡಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಗೆ ಎಲ್ಲ ಇಲಾಖೆ ಪ್ರಿನ್ಸಿಪಲ್ ಸೆಕ್ರೆಟರಿಗಳು ಅಕೌಂಟೇಬಲ್ ಪ್ರತಿ ರೂಪಾಯಿ ಲೆಕ್ಕ ಕೊಡಬೇಕು. ಮಂತ್ರಿ ಇದ್ದಾಗ ಆ ಲೆಕ್ಕ ಇಟ್ಕೊಂಡೇ ಅದು ಜಿಲ್ಲೆಯಲ್ಲಿ ಮಾಡ್ತಾ ಇದ್ರು, ವಿಧಾನಸಭೆಯಲ್ಲಿ ಮಾಡ್ತಾ ಇದ್ರು, ಅಥವಾ ಡಿಪಾರ್ಟ್ಮೆಂಟ್ ಮಾಡ್ತಾ ಇದ್ರು. ಯಾವುದೇ ಡಿಪಾರ್ಟ್ಮೆಂಟ್ ಯಾವುದೇ ಡಿಪಾರ್ಟ್ಮೆಂಟ್ ಬಿಡ್ತಾ ಇರಲಿಲ್ಲ. ಬರ್ಲಿಲ್ಲ ತಕ್ಷಣ ಸಸ್ಪೆಂಡ್. ಬಾಗಲಕೋಟೆ ಜಿಲ್ಲೆಯ ಮಹಾಲಿಂಗಪುರದಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ವಿದ್ಯುತ್ ಟ್ರಾನ್ಸ್ಫಾರ್ಮರ್ಗಳು ಹೊತ್ತಿ ಉರಿದಿವೆ. ನೋಡ್ತಿದ್ದಂತೆ ಟ್ರಾನ್ಸ್ಫಾರ್ಮರ್ಗಳು ಸ್ಫೋಟಗೊಂಡಿದ್ದರಿಂದ ಬಾನೆತ್ತರಕ್ಕೆ ಬೆಂಕಿ ಕಾಣಿಸಿಕೊಂಡಿದೆ. ಸುದ್ದಿ ತಿಳಿತಾ ಇದ್ದಂತೆ ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನ ನಂದಿಸಿದ್ದಾರೆ. चार हाट का धुआं ना ಹಿರಿಯ ನಟ ಸತ್ಯಜಿತ್ಗೆ ಹೃದಯಾಘಾತವಾಗಿದ್ದು ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ. ಬೌರಿಂಗ್ ಆಸ್ಪತ್ರೆಯ ಐಸಿಯುನಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದ್ದು ಬಿಪಿ ಲೆವೆಲ್ ತುಂಬಾ ಕಡಿಮೆಯಾಗಿದೆ. ಜೊತೆಗೆ ಶುಗರ್ ನಿಯಂತ್ರಣಕ್ಕೆ ಬರ್ತಿಲ್ವಂತೆ. ಇದರಿಂದಾಗಿ ಆರೋಗ್ಯ ಸ್ಥಿತಿ ಕ್ಷಣಕ್ಕೂ ಬಿಗಡಾಯಿಸ್ತಾ ಇದೆ. ಸಹಾಯ ಹಸ್ತ ಚಾಚಿರೋ ಸತ್ಯಜಿತ್ ಪುತ್ರ ಆಕಾಶ್ ಜಿತ್ ಫಿಲ್ಮ್ ಚೇಂಬರ್ ಹಾಗೂ ಸರ್ಕಾರದ ಕಡೆಯಿಂದ ಹಣ ಕೊಟ್ಟರೆ ಚಿಕಿತ್ಸೆಗೆ ಸಹಾಯವಾಗುತ್ತೆ ಅಂತ ಮನವಿ ಮಾಡಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಅಧಿಕಾರದ ಗದ್ದುಗೆ ಏರಲೇಬೇಕು ಅಂತ ಪಣ ತೊಟ್ಟಿರೋ ದಳಪತಿಗಳು ನಿರಂತರವಾಗಿ ಕಾರ್ಯಾಗಾರ ಮಾಡುತ್ತಿದ್ದಾರೆ. ಬಿಡದಿಯ ತೋಟದ ಮನೆಯಲ್ಲಿಂದು ಎಸ್ಸಿ/ಎಸ್ಟಿ ಸಮುದಾಯದ ನಾಯಕರ ಜೊತೆ ಮಹತ್ವದ ಚರ್ಚೆ ನಡೆಸುತ್ತಿದ್ದಾರೆ. ಎಚ್ಡಿಕೆ ನೇತೃತ್ವದಲ್ಲಿ ನಡೀತಾ ಇರೋ ಕಾರ್ಯಾಗಾರಕ್ಕೆ ಜೆಡಿಎಸ್ ರಾಜ್ಯಾಧ್ಯಕ್ಷ
ಎಚ್ಡಿ ಕುಮಾರಸ್ವಾಮಿ, ಶಾಸಕ ಅನ್ನದಾನಿ ಶರವಣ ಸೇರಿದಂತೆ ರಾಜ್ಯದ ನಾನಾ ಭಾಗಗಳಿಂದ ಹಲವು ನಾಯಕರು ಭಾಗವಹಿಸಿದ್ದಾರೆ. ಚಿಕ್ಕಮಗಳೂರಿನ ದತ್ತಪೀಠಕ್ಕೆ ಸಚಿವ ಸುನೀಲ್ ಕುಮಾರ್ ಭೇಟಿ ನೀಡಿ ದತ್ತಾತ್ರೇಯನ ದರ್ಶನ ಪಡೆದಿದ್ದಾರೆ. ಈ ವೇಳೆ ಅರ್ಚಕರನ್ನ ನೇಮಕದ ಕೋರ್ಟ್ ತೀರ್ಪಿಗೆ ಸಚಿವರು ಸಂತಸವನ್ನ ವ್ಯಕ್ತಪಡಿಸಿದರು. ದತ್ತಪೀಠದ ಹೋರಾಟದ ಮೂಲಕವೇ ನಾನು ಗುರುತಿಸಿಕೊಂಡವನು. ಮಂತ್ರಿಯಾದ ಸಂದರ್ಭದಲ್ಲೇ ಈ ತೀರ್ಪು ಬಂದಿರೋದು ಜೀವನದ ಯೋಗ. ಅತ್ಯಂತ ಸಂತೋಷದಿಂದಲೇ ದತ್ತಾತ್ರೇಯನ ದರ್ಶನ ಮಾಡಿದ್ದೇನೆ ಅಂತ ಹೇಳಿದ್ರು. ಅಲ್ಲದೆ ಸಿದ್ದರಾಮಯ್ಯ ಸರ್ಕಾರ ಹಿಂದೂಗಳ ವಿರುದ್ಧದ ನಿರ್ಣಯ ತೆಗೆದುಕೊಂಡಿತ್ತು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಬಿಜೆಪಿಯ ಶಾಸಕರುಗಳು ಸಿಂಹ ಇದ್ದ ಹಾಗೆ ನಮ್ಮ ಶಾಸಕರು ಮಾರಾಟದ ವಸ್ತುಗಳಲ್ಲ ಅಂತ ಕಲಬುರಗಿಯಲ್ಲಿ ಸಚಿವ ಈಶ್ವರಪ್ಪ ಹೇಳಿದ್ದಾರೆ. ಬಿಜೆಪಿಯ ಶಾಸಕರು ಕಾಂಗ್ರೆಸ್ಗೆ ಹೋಗ್ತಾರೆ ಅನ್ನೋ ಮಾತೇ ಇಲ್ಲ. 4 ಜನ ಶಾಸಕರನ್ನ ಕಾಂಗ್ರೆಸ್ ಪಕ್ಷ ಸೆಳೆಯಲಿ ನೋಡೋಣ ಅಂತ ಸವಾಲ್ ಹಾಕಿದ್ರು. ಸಾಯುವ ಪಕ್ಷಕ್ಕೆ ಯಾರಾದ್ರೂ ಹೋಗ್ತಾರೇನ್ರಿ? ಕಾಂಗ್ರೆಸ್ ಪಕ್ಷ ಮೊದಲು ತನ್ನ ಅಸ್ತಿತ್ವ ಉಳಿಸಿಕೊಳ್ಳುವ ಕೆಲಸ ಮಾಡ್ಲಿ ಅಂತ ಕಿಡಿಕಾರಿದ್ರು. ಬಿಜೆಪಿಯ ಶಾಸಕರು ಸಿಂಹಗಳಿದ್ದಂಗೆ, ಮಾರಾಟದ ವಸ್ತುಗಳಲ್ಲ. ಒಬ್ಬ MLA ಕೂಡ ಕಾಂಗ್ರೆಸ್ಗೆ ಹೋಗೋ ಸಾಧ್ಯತೆಯೇ ಇಲ್ಲ. ಯಾಕಂದ್ರೆ ಇಡೀ ದೇಶದಲ್ಲಿ ಯಾವ ಚುನಾವಣೆ ಬಂದರೂ ಕೂಡ ಬಿಜೆಪಿ ಗೆಲ್ತಾ ಇದೆ. ಈ ಕಾಂಗ್ರೆಸ್ಸಿನ G23 ನಾಯಕರು, ಇಂತಹ ಕಾಂಗ್ರೆಸ್ಸಿನ ನಿಷ್ಠಾವಂತ ಕಾರ್ಯಕರ್ತರು ಇವತ್ತು ಕಾಂಗ್ರೆಸ್ಸಿನ ಒಂದು ಕಾರ್ಯಕಾರಿ ಸಮಿತಿ ಸಭೆ ಕರೀರಿ ಅಂತ ಹೇಳುವಂಥ ಸ್ಥಿತಿ ಬಂದಿದೆ. ಇವತ್ತು ಇಡೀ ದೇಶದಲ್ಲಿ ಪೀಸ್ ಅದು ಸಿನಿಮಾದಲ್ಲಿ ಕೇಳಿದ್ದೀವಿ ನಾನು, ಹಾಗೆ ಪೀಸ್ ಆಗೋಗಿದೆ ಕಾಂಗ್ರೆಸ್. ಇವತ್ತು ಒಬ್ಬ MLA ಹೋಗಲ್ಲ. ಕಾಂಗ್ರೆಸ್ಸಿನ ಶಾಸಕರನ್ನು ಇವ್ರು ಉಳಿಸ್ಕೊಳ್ಳಿ ಸಾಕು. ಅನೇಕ ರಾಷ್ಟ್ರಭಕ್ತ ಮುಸಲ್ಮಾನರು ಕೂಡ ಬಿಜೆಪಿ ಜೊತೆ ಬಂದ್ಬಿಟ್ಟಿದ್ದಾರೆ. ಆ ಮುಸಲ್ಮಾನರು ನಿಲ್ಲಿಸಿದ್ರೆ ನೀವು ಕಾಂಗ್ರೆಸ್ಸು ಸರಿ ಇಲ್ಲ ಅಂತ ಅಂದ್ಕೊಂಡು ಮುಸಲ್ಮಾನರು ಒಟ್ಟು JDSಗೂ ಬೇರೆ ಮುಸಲ್ಮಾನ್ ಕ್ಯಾಂಡಿಡೇಟ್ ಹೋದರೆ, ಕಾಂಗ್ರೆಸ್ಸು ಹಿಂದುಳಿದವ್ರು ದಲಿತರು ನೀವು ಕಳ್ಕೊಂಡಿದ್ದೀರಿ, ಮುಸಲ್ಮಾನರು ನಿಮ್ಮ ಜೊತೆಗಿಲ್ಲ ಅಂತ ಮುಸಲ್ಮಾನರು ತೋರಿಸೋದಕ್ಕೋಸ್ಕರ ಇವತ್ತು ಅವ್ರನ್ನ ಸೋಲಿಸ್ತಾ ಇದ್ದಾರೆ. JDS ನಿಲ್ತಿದ್ದಂಗೆ, ಮುಸಲ್ಮಾನ ಅಭ್ಯರ್ಥಿ ಆಗ್ತಿದ್ದಂಗೆ ಇವ್ರಿಗೆ ಯಾಕೆ ಭಯ? ಮೈಸೂರು ಜಿಲ್ಲೆಯ ನಂಜನಗೂಡು ತಹಸೀಲ್ದಾರ್ ವರ್ಗಾವಣೆ ಖಂಡಿಸಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ದೇವಾಲಯ ತೆರವು ಮಾಡಿದ ವಿಚಾರವಾಗಿ ನಂಜನಗೂಡು ತಹಸೀಲ್ದಾರ್ ಮೋಹನ್ ಕುಮಾರಿಯನ್ನ ಸರ್ಕಾರ ವರ್ಗಾವಣೆ ಮಾಡಿತ್ತು. ಈ ವರ್ಗಾವಣೆ ಆದೇಶವನ್ನ ಹಿಂಪಡಿಬೇಕು ಅಂತ ವಿವಿಧ ಸಂಘಟನೆಗಳು ರ್ಯಾಲಿ ನಡೆಸಲಾಯಿತು. ಲಕ್ಷ ವ್ಯಯಿಸಿ ನಿರ್ಮಾಣ ಮಾಡಿರೋ ರಸ್ತೆ ಒಂದೇ ವಾರದಲ್ಲಿ ಕಿತ್ತು ಹೋಗಿದೆ. ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನ ಕಸವನಹಳ್ಳಿಯಿಂದ ಹುಲ್ಲೇನಹಳ್ಳಿ ಮಾರ್ಗದಲ್ಲಿ 43 ಲಕ್ಷ ರೂಪಾಯಿ ವೆಚ್ಚದಲ್ಲಿ 5 ಕಿಲೋಮೀಟರ್ ರಸ್ತೆ ನಿರ್ಮಾಣ ಮಾಡಲಾಗಿತ್ತು. ರಸ್ತೆ ರೆಡಿಯಾಗಿ ಕೇವಲ 1 ವಾರ ಅಷ್ಟೇ ಆಗಿದೆ. ಆಗ್ಲೇ ರಸ್ತೆ ಕಿತ್ತು ಹೋಗಿದೆ. ರಸ್ತೆಗೆ ಹಾಕಿರುವ ಡಾಂಬರ್ ಕೈಯಲ್ಲೇ ಕಿತ್ತು ಬರ್ತಾ ಇದೆ. ಕೆ ಗೌಡ ಅಂಡ್ ಕೋ ಎಂಬ ಗುತ್ತಿಗೆದಾರ ಕಳಪೆ ಕಾಮಗಾರಿ ಮಾಡಿದ್ರು. ಎಇಇ ತೇಜಮೂರ್ತಿ ಬಿಲ್ ಪಾಸ್ ಮಾಡಿದ್ದಾರೆ ಅಂತ ಸ್ಥಳೀಯರು ಆರೋಪವನ್ನ ಮಾಡ್ತಾ ಇದ್ದಾರೆ. ಈಗ ಸದ್ಯ 45 ಲಕ್ಷ ಖರ್ಚು ಮಾಡಿ ನಿರ್ಮಾಣ ಮಾಡಿರುವಂತಹ ರಸ್ತೆಯ ಸ್ಥಿತಿ ಯಾವ ರೀತಿಯಾಗಿದೆ ಒಂದೇ ವಾರದಲ್ಲಿ ಅನ್ನುವಂತಹ ದೃಶ್ಯಗಳನ್ನ ನಾವಿದೀಗ ನೋಡ್ತಾ ಇದ್ದೀವಿ. ಕೈಯಲ್ಲೇ ಡಾಂಬರ್ ಕಿತ್ತು ಬರುವಷ್ಟರ ಮಟ್ಟಿಗೆ ಈ ಒಂದು ಕಳಪೆ ಕಾಮಗಾರಿಯನ್ನ ಇಲ್ಲಿ ಮಾಡಲಾಗಿದೆ. ಇಷ್ಟು ಕಳಪೆ ಕಾಮಗಾರಿಯನ್ನ ಮಾಡಿದ್ರೂ ಕೂಡ ಎಇಇ ತೇಜಮೂರ್ತಿ ಬಿಲ್ ಪಾಸ್ ಮಾಡಿದ್ದಾರೆ ಅಂತ ಸ್ಥಳೀಯರು ಆರೋಪವನ್ನ ಮಾಡ್ತಿದ್ದಾರೆ. ಒಂದು ರಸ್ತೆಗೆ ಟಾರ್ ಹಾಕಬೇಕು ಅಂತಂದ್ರೆ ಅಲ್ಲಿನ ಜನ ಸಾಕಷ್ಟು ಬಾರಿ ಮನವಿಯನ್ನ ಕೊಡಬೇಕಾಗತ್ತೆ, ವರ್ಷಾನುಗಟ್ಲೆ ಬೇಕಾಗತ್ತೆ. ಅಂಥದ್ರಲ್ಲಿ 45 ಲಕ್ಷ ರೂಪಾಯಿ ಖರ್ಚು ಮಾಡಿ ಹಾಕಿರುವಂತಹ ಡಾಂಬರ್ ಯಾವ ಮಟ್ಟಿಗಿದೆ ಅನ್ನುವಂತಹ ದೃಶ್ಯಗಳನ್ನ ನಾವಿದೀಗ ತೋರಿಸ್ತಾ ಇದ್ದೀವಿ. ಇದಕ್ಕೆ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನುಳಿದ ಪ್ರಮುಖ ಸುದ್ದಿ ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಇನ್ನುಳಿದ ಪ್ರಮುಖ ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ.
ಕೇರಳದಲ್ಲಿ ಹೆಮ್ಮಾರಿ ಕೊರೋನಾ ತಾಂಡವವಾಡ್ತಾ ಇದೆ. ಹೀಗಾಗಿ ಕೇರಳದಿಂದ ಕರ್ನಾಟಕಕ್ಕೆ ಬರೋರಿಗೆ ಕೊರೋನಾ ಆರ್ಟಿಪಿಸಿಆರ್ ಟೆಸ್ಟ್ ಕಡ್ಡಾಯ ಮಾಡಲಾಗಿದೆ. ಇದರ ವಿರುದ್ಧ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಕೇರಳ. ಈ ಹಿಂದೆ ಮಂಗಳೂರು ಜಿಲ್ಲಾಧಿಕಾರಿಗಳ ಆದೇಶದ ವಿರುದ್ಧ ಕೇರಳ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿತ್ತು. ಆದರೆ ಕರ್ನಾಟಕ ರಾಜ್ಯ ಸರ್ಕಾರದ ಸುತ್ತೋಲೆಯಲ್ಲಿ ಹಸ್ತಕ್ಷೇಪ ಮಾಡಲ್ಲ ಅಂತ ಕೋರ್ಟ್ ಅರ್ಜಿಯನ್ನು ವಜಾ ಮಾಡಿತ್ತು. ಹೀಗಾಗಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಳೆ ಬರೋದನ್ನೇ ಬಂಡವಾಳ ಮಾಡಿಕೊಂಡು ಕಳ್ಳತನ ಮಾಡ್ತಾ ಇದ್ದ ಆರೋಪಿಗಳನ್ನು ಪೊಲೀಸರು ಖೆಡ್ಡಾಗೆ ಕೆಡವಿದ್ದಾರೆ. ಬಸವೇಶ್ವರ ನಗರದ ಕೆಎಚ್ಪಿ ಕಾಲೋನಿಯಲ್ಲಿ 30ಕ್ಕೂ ಹೆಚ್ಚು ಬೈಕ್ಗಳ ಬ್ಯಾಟರಿ ಎಗರಿಸಿದ್ರು. ಇದರ ತನಿಖೆಗಿಳಿದ ಮಾಗಡಿ ರೋಡ್ ಪೊಲೀಸರು 3 ಆರೋಪಿಗಳನ್ನು ಬಂಧಿಸಿದ್ದಾರೆ. ಮಹಿಷಾ ದಸರಾ ಆಚರಣೆಗೆ ಅವಕಾಶ ನೀಡದ ಜಿಲ್ಲಾಡಳಿತದ ವಿರುದ್ಧ ಮಹಿಷಾ ದಸರಾ ಆಚರಣಾ ಸಮಿತಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮ್ಮ ಆಚರಣೆಗೆ ಯಾವುದೇ ದೊಣ್ಣೆ ನಾಯಕನ ಅಪ್ಪಣೆ ಬೇಕಾಗಿಲ್ಲ. ಅಶೋಕನ ಕಾಲದಿಂದ ಆಚರಣೆ ಇದೆ. ನಾವು ದಸರಾ ಆಚರಣೆ ಮಾಡಬೇಡಿ ಅಂತ ಅರ್ಜಿ ಕೊಡುತ್ತೇನೆ. ನೀವು ನಿಲ್ಲಿಸಲು ಸಾಧ್ಯವೇ? ನಮ್ಮ ಧಾರ್ಮಿಕ ಆಚರಣೆಗೆ ಅಡ್ಡಿ ಯಾಕೆ ಮಾಡ್ತೀರಿ? ನಾಳೆ ಬೆಳಗ್ಗೆ 10:30ಕ್ಕೆ ಅಶೋಕಪುರಂ ಉದ್ಯಾನವನದಲ್ಲಿ ಮಹಿಷನಿಗೆ ಪುಷ್ಪಾರ್ಚನೆ ಮಾಡ್ತೀವಿ ಎಂದಿದ್ದಾರೆ. ನ್ಯಾಷನಲ್ ಇಂಟಿಗ್ರೇಷನ್ ಬಗ್ಗೆ ಬಹಳ ದೊಡ್ಡದಾಗಿ ಮಾತಾಡ್ತಾರೆ ನಮ್ಮ ನಾಯಕರುಗಳೆಲ್ಲ. ಇದೇನಾ ನಿಮ್ಮ ನ್ಯಾಷನಲ್ ಇಂಟಿಗ್ರೇಷನ್? ನೀವು ಅನುಮತಿ ಕೊಟ್ಟರು ಸರಿಯೇ, ಕೊಡದೇ ಇದ್ರು ಸರಿಯೇ, ನಾವು ಮೂಲ ನಿವಾಸಿಗಳು ಈ ಮಹಿಷಾ ದಸರಾವನ್ನ ಆಚರಣೆ ಮಾಡ್ತಾ ಇದ್ದೀವಿ ಸ್ವಾಮಿ. ಯಾಕಂದ್ರೆ ಇಡೀ 4 ಕೊಂದಿರುವ ಹುಲಿಯನ್ನ ಸೆರೆ ಹಿಡಿಯಲು ತಮಿಳುನಾಡಿನ ಅರಣ್ಯ ಇಲಾಖೆ ಹರಸಾಹಸ ಪಡ್ತಾ ಇದೆ. ನೀಲಗಿರಿ ಜಿಲ್ಲೆಯ ಮದುಮಲೈ ಅರಣ್ಯ ವ್ಯಾಪ್ತಿಯಲ್ಲಿ ಟೈಗರ್ T23 ಸೆರೆ ಹಿಡಿಯಲು ಅರಣ್ಯ ಇಲಾಖೆ ಕಳೆದ 10 ದಿನಗಳಿಂದ ಸರ್ಕಸ್ ಮಾಡ್ತಾ ಇದ್ರು, ಯಶಸ್ವಿಯಾಗಿಲ್ಲ. ಅಲ್ಲಲ್ಲಿ ಕ್ಯಾಮೆರಾ ಅಳವಡಿಸಿದ್ರು. T23 ಹುಲಿ ಕ್ಯಾಮೆರಾ ಕಣ್ಣಿಗೆ ಬಿದ್ದಿಲ್ಲ. ಹೀಗಾಗಿ ಹುಲಿಯನ್ನ ಸೆರೆ ಹಿಡಿಯಲು ಕರ್ನಾಟಕದ ನಾಯಿಯನ್ನ ಕಳಿಸಿಕೊಡಲಾಗಿದೆ. ಕರ್ನಾಟಕದ ನಾಯಿ ರಾಣಾ ಹುಲಿಯನ್ನ ಸೆರೆ ಹಿಡಿಯಲು ಆಪರೇಷನ್ ಆರಂಭಿಸಿದೆ. ಅರಣ್ಯ ಇಲಾಖೆಯ 2 ಅಧಿಕಾರಿಗಳ ನೇತೃತ್ವದಲ್ಲಿ ಕೂಂಬಿಂಗ್ ಆಪರೇಷನ್ ನಡೀತಾ ಇದೆ. ಟೈಗರ್ ಆಪರೇಷನ್ಗೆ ಆನೆಯನ್ನ ಕರೆತರಲಾಗಿದೆ. ಡ್ರೋನ್ ಕ್ಯಾಮೆರಾದ ಸಹಾಯ ಪಡೆದಿದ್ದಾರೆ. ಇನ್ನೊಂದು ಕಡೆ ಹುಲಿಯನ್ನ ಗುಂಡಿಕ್ಕಿ ಕೊಲ್ಲಬಾರದು ಅಂತ ಮದ್ರಾಸ್ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆಯಾಗಿದೆ. ಕೊರೋನಾದಿಂದ ಮೃತಪಟ್ಟ ಅನಾಥರ ತಿಥಿ ಕಾರ್ಯ ಶ್ರೀರಂಗಪಟ್ಟಣದಲ್ಲಿಂದು ನಡೆಯಿತು. 2ನೇ ಅಲೆ ವೇಳೆ ಕೋವಿಡ್ನಿಂದ ಸಾವನ್ನಪ್ಪಿದ 1200 ಮಂದಿ ಅನಾಥ ಶವಗಳನ್ನು ಸರ್ಕಾರವೇ ಅಂತ್ಯ ಸಂಸ್ಕಾರ ನಡೆಸಿತ್ತು. ಇದೀಗ ಪಿತೃಪಕ್ಷ ಹಿನ್ನೆಲೆಯಲ್ಲಿ ಸಚಿವ ಅಶೋಕ್ ಅವರ ಮುಂದಾಳತ್ವದಲ್ಲೇ ಶ್ರೀರಂಗಪಟ್ಟಣದ ಗೋಸಾಯಿ ಘಾಟ್ನಲ್ಲಿ ಪಿಂಡ ಪ್ರದಾನ ಮಾಡಲಾಯಿತು. ವೇದ ಬ್ರಹ್ಮ ಡಾಕ್ಟರ್ ಭಾನುಪ್ರಕಾಶ್ ಶರ್ಮಾ ಅವರ ನೇತೃತ್ವದಲ್ಲಿ ತಿಥಿ ಕಾರ್ಯ ನಡೆದಿದೆ. ಇನ್ನುಳಿದ 5 ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಇನ್ನುಳಿದ ಪ್ರಮುಖ ಸುದ್ದಿಯನ್ನ ನೋಡೋಣ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಬಸವನಗುಡಿ, ಕೊರಮನಕತ್ತರಿ ಗ್ರಾಮಗಳ ಸುತ್ತಮುತ್ತ ದಿನೇ ದಿನೇ ಕಾಡಾನೆ ಕಾಟ ಹೆಚ್ಚಾಗ್ತಾ ಇದೆ. ಮೇಲಿಂದ ಮೇಲೆ ಜಮೀನುಗಳಿಗೆ ಲಗ್ಗೆ ಇಡ್ತಾ ಇರೋ ಕಾಡಾನೆಗಳು ರೈತರು ಬೆಳೆದಿದ್ದ ಮುಸುಕಿನ ಜೋಳ, ಆಲೂಗೆಡ್ಡೆ ಬೆಳೆಗೂ ಹಾನಿ ಮಾಡಿವೆ. ಇನ್ನು ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಜಮ್ಮನಹಳ್ಳಿ ಗ್ರಾಮದಲ್ಲಿ ಕಾಡಾನೆಯೊಂದು ಪ್ರತ್ಯಕ್ಷವಾಗಿದ್ದು ಜನ ಆತಂಕಕ್ಕೀಡಾಗಿದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿತಾ ಇರುವುದರಿಂದ ಕಲಬುರಗಿ ಬಳಿ ಇರುವ ಕಪಿಲತೀರ್ಥ ಜಲಪಾತ ಮೈದುಂಬಿ ಹರಿತಾ ಇದೆ. ಬರದ ನಾಡಲ್ಲಿ ಸುಂದರ ಜಲಪಾತ ನೋಡೋದಕ್ಕೆ ಪ್ರವಾಸಿಗರು ಹರಿದು ಬರ್ತಿದ್ದಾರೆ. ಐಪಿಎಲ್ನಲ್ಲಿ ನಂಬರ್ 1 ಸ್ಥಾನಕ್ಕೇರುವುದಕ್ಕೆ ಗುರು ಶಿಷ್ಯರ ನಡುವೆ ಇಂದು ಜಿದ್ದಿನ ಪಂದ್ಯ ನಡೆಯಲಿದೆ. ಮಹೇಂದರ್ ಸಿಂಗ್ ನಾಯಕತ್ವದ ಸಿಎಸ್ಕೆ ಹಾಗೂ ರಿಷಬ್ ಪಂತ್ ನಾಯಕತ್ವದ ಡಿಸಿ ಪಾಯಿಂಟ್ ಪಟ್ಟಿಯಲ್ಲಿ ಮೊದಲ ಸ್ಥಾನಕ್ಕೇರಲು ಪೈಪೋಟಿ ನಡೆಸಲಿವೆ. ಜನಸ್ನೇಹಿ ನಿರಾಶ್ರಿತರ ಆಶ್ರಮದ ಯೋಗೇಶ್ ಮೇಲೆ ನಟಿ ವಿಜಯಲಕ್ಷ್ಮಿ ಆರೋಪ ಮಾಡಿದ ಬೆನ್ನಲ್ಲೇ 3 ಲಕ್ಷ ಹಣವನ್ನು ಒಪ್ಪಿಸಿದ್ದಾರೆ. ನನ್ನ ತಾಯಿಯ ಸಾವಿನ ವಿಚಾರ ಮುಂದಿಟ್ಟುಕೊಂಡು ಜನರಿಂದ ಹಣ ಸಂಗ್ರಹಿಸಿ ಯಾಮಾರಿಸಿದ್ದಾರೆ ಅಂತ ಕಿಡಿಕಾರಿದ್ರು. ಇದರ ಬೆನ್ನಲ್ಲೇ ಯೋಗೇಶ್ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಕಾರ್ಯದರ್ಶಿ ಎನ್ಎಂ ಸುರೇಶ್ಗೆ ಹಣ ಒಪ್ಪಿಸಿದ್ದಾರೆ. ಸ್ಯಾಂಡಲ್ವುಡ್ನಲ್ಲಿ ಮತ್ತೆ ಸಿನಿಮೋತ್ಸವ ಶುರುವಾಗಿದ್ದು ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಶ್ರೀ ಶರಣ ಬಸವೇಶ್ವರ ಚಿತ್ರಮಂದಿರದಲ್ಲಿ ಯರ್ರಾಬಿರ್ರಿ ಚಿತ್ರದ ಫ್ಯಾನ್ ಶೋ ನಡೆಸಲಾಗ್ತಾ ಇದೆ. ಫ್ಯಾನ್ ಶೋ ಹೌಸ್ಫುಲ್ ಆಗ್ತಾ ಇರೋದಕ್ಕೆ ಸಿನಿಮಾ ತಂಡ ಫುಲ್ ಖುಷಿಯಾಗಿದೆ. ಇದೇ ತಿಂಗಳಲ್ಲಿ ಸಿನಿಮಾ ಬಿಡುಗಡೆಗೆ ತಯಾರಿ ಕೂಡ ಮಾಡಿಕೊಳ್ತಾ ಇದೆ.
ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.